Good morning. Today's class learn about how to calculate the passenger kilometers. Okay, so that is what the important for our examination of the 5 marks purpose. Okay, so 5 ಅಂಕಗಳಿಗೆ ನಿಮಗೆ ಎಕ್ಸಾಮ್ ನಲ್ಲಿ ಈ ಕ್ವೆಶ್ಚನ್ ಅನ್ನು ಕೇಳಬಹುದು, ಇಂಪಾರ್ಟೆಂಟ್ ಇದೆ ಹೌದಾ. ಸೊ ಹಾಗಾದ್ರೆ ಫಸ್ಟ್ ಆಫ್ ಆಲ್ ವಿಲ್ ಸಿ ದಿ ಕ್ವೆಶ್ಚನ್ ವಾಟ್ ಇಸ್ ಗಿವನ್. ಸೊ ಮೊದಲಿಗೆ ಕ್ವೆಶ್ಚನ್ ನೋಡೋಣ, ಆಮೇಲೆ ಸೊಲ್ಯೂಷನ್ ಮಾಡ್ತೀವಿ. ಓಕೆ, ಎಸ್. Then see the question number 2. Calculate total passenger kilometers from the following. So number of buses given is to 15. ಆಮೇಲೆ number of days operated in a month. ಹೌದಾ, ಒಂದು ಮಂತ್ದಲ್ಲಿ ಎಷ್ಟು ಡೇಸ್ ಆಪರೇಟ್ ಮಾಡಿದ ಬಸ್ ಅಂದ್ರೆ ಬಸ್ ಅನ್ನು ಎಷ್ಟು ದಿವಸ ನಡೆಸಿದ್ದಾರೆ? 25 days. Yes, the next. Distance covered one way. ಒನ್ ವೇದಲ್ಲಿ ಡಿಸ್ಟೆನ್ಸ್ ಎಷ್ಟು ಕವರ್ಡ್ ಆಗಿದೆ? 120 ಕಿಲೋಮೀಟರ್ಸ್ ಅಂತ ಹೇಳ್ತಾನೆ. ದ ನೆಕ್ಸ್ಟ್ ನಂಬರ್ ಆಫ್ ಟ್ರಿಪ್ಸ್ ಮೇಡ್ ಬೈ ಈಚ್ ಬಸ್ 4 ಅಂತ ಹೇಳ್ತಾನೆ, ಅಂದ್ರೆ 4 ಟ್ರಿಪ್ಸ್ ಮಾಡಿದೆ. ಆಮೇಲೆ ಕೆಪಾಸಿಟಿ ಆಫ್ ಈಚ್ ಬಸ್ 50 ಪ್ಯಾಸೆಂಜರ್ಸ್. ಹೌದಾ, ಅಂದ್ರೆ ಆ ಬಸ್ಸಿನ ಕೆಪಾಸಿಟಿ ಎಷ್ಟಿದೆ ಅಂತ ಕೇಳಿದ್ರೆ 50 ಪ್ಯಾಸೆಂಜರ್ ಇದೆ, ಅಂದ್ರೆ 50 ಸೀಟ್ಸ್ ಗಳಿದಾವೆ, ಮತ್ತೆ ಆ 50 ಪ್ಯಾಸೆಂಜರ್ ಅನ್ನ ತೆಗೆದುಕೊಂಡು ಹೋಗುತ್ತದೆ. ಹೌದಾ, ನೆಕ್ಸ್ಟ್ ಏನ್ ಹೇಳ್ತಾನೆ? Average passengers traveling 80% of capacity. Yes, average passengers traveling ಎಷ್ಟು ಹೇಳಿದಾನೆ ಅಂತ ಕೇಳಿದ್ರೆ 80% of capacity. Okay, so on an average ತೆಗೆದಾಗ ಏನಾಗಿದೆ? ಆ ಇರುವಂತ ಒಂದು 50 ಪ್ಯಾಸೆಂಜರ್ಸ್ ಇದೆ, ಎಲ್ಲಾನು 50 ಪ್ಯಾಸೆಂಜರ್ ಏನಾಗಿಲ್ಲ ಅಂದ್ರೆ ತೆಗೆದುಕೊಂಡು ಹೋಗಿಲ್ಲ, ಆಕ್ಯುಪೈಡ್ ಆಗಿಲ್ಲ. ಓಕೆ, ಸೊ ಅದ್ರ ಪೈಕಿ ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ 80% ಪ್ಯಾಸೆಂಜರ್ ಅನ್ನೋದು ತೆಗೆದುಕೊಂಡು ಹೋಗ್ಯದ ಆನ್ಲೈನ್ ಅವರೇಜ್ ನಲ್ಲಿ. ಕ್ಲಿಯರ್? ಹಾಗಾದ್ರೆ ಯಾವ ರೀತಿ ನಾವು ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ ಅನ್ನು ತೆಗಿಬೇಕು ಅನ್ನೋದನ್ನ ನೋಡೋಣ. ಎಸ್, ಸೊ ಲೆಟ್ಸ್ ಟೇಕ್ ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಪ್ಯಾಸೆಂಜರ್ kilometers. Calculation of total passenger kilometers. In a total passenger kilometers ಬೇಕು ನಮಗೆ. Total passenger kilometers equals to total passenger kilometers equals to there is one formula. ಹೌದಾ, ಸೊ ಫಾರ್ಮುಲಾ ಯೂಸ್ ಮಾಡಬೇಕು. ಸೊ ಫಾರ್ಮುಲಾ ಏನಿದೆ? ನಂಬರ್ ಆಫ್ ಬಸ್ಸಸ್ ನಂಬರ್ ಆಫ್ ಟ್ರಿಪ್ಸ್ ಇಂಟು ನಂಬರ್ ಆಫ್ ಟ್ರಿಪ್ಸ್ ಇಂಟು ಡಿಸ್ಟೆನ್ಸ್ ಇಂಟು capacity of each bus. ಹೌದಾ, ಪ್ರತಿಯೊಂದು ಬಸ್ ಕೆಪಾಸಿಟಿ ಇಂಟು ನಂಬರ್ ಆಫ್ ಡೇಸ್ ಇಂಟು actual capacity utilized. Actual capacity utilized. Okay, this is the formula required to calculate the total passenger kilometer. ಹೌದಾ, ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ ಅನ್ನ ಫೈಂಡ್ ಔಟ್ ಮಾಡಲಿಕ್ಕೆ ನಮಗೆ ಈ ಫಾರ್ಮುಲಾ ಬೇಕು. ಈ ಫಾರ್ಮುಲಾದಲ್ಲಿ ಏನಿದೆ? ಫಸ್ಟ್ ಆಫ್ ಆಲ್ ವಿಲ್ ಸಿ ನಂಬರ್ ಆಫ್ ಬಸ್ಸಸ್ ಇದೆ. ಹೌದಾ, ಹಾಗಾದ್ರೆ ಆ ಟ್ರಾನ್ಸ್ಪೋರ್ಟೇಷನ್ ಕಂಪನಿ ಎಷ್ಟು ಬಸ್ಸಸ್ ಗಳನ್ನ ನಡೆಸುತ್ತಾ ಅನ್ನೋದು ಬೇಕಾಗುತ್ತೆ. ದಟ್ ಈಸ್ ನಂಬರ್ ಆಫ್ ಬಸ್ಸಸ್. ದೆನ್ ಹಾಗಾದ್ರೆ ಆ ಬಸ್ಸಸ್ ಗಳು ಎಷ್ಟು ಟ್ರಿಪ್ಸ್ ಮಾಡ್ತವೆ, ಅದು ನಂಬರ್ ಆಫ್ ಟ್ರಿಪ್ಸ್ ಆಯ್ತು, ಇಂಟು ಡಿಸ್ಟೆನ್ಸ್. ಹಾಗಾದ್ರೆ ಎಷ್ಟು ಕಿಲೋಮೀಟರ್ಸ್ ರನ್ ಮಾಡ್ತವೆ ಬಸ್ಸುಗಳು, ದಟ್ ಈಸ್ ಏನು ಡಿಸ್ಟೆನ್ಸ್, ಎಷ್ಟು ಅಂತರದಲ್ಲಿ. ಹೌದಾ, ಒಂದು ಪ್ಲೇಸ್ ನಿಂದ ಇನ್ನೊಂದು ಪ್ಲೇಸ್ಗೆ ಹೋಗ್ಲಿಕ್ಕೆ ಮಧ್ಯದಲ್ಲಿ ಎಷ್ಟು ಡಿಸ್ಟೆನ್ಸ್ ಇದೆ, ಅಂತರ ಇದೆ, ಕಿಲೋಮೀಟರ್ಸ್ ದಲ್ಲಿ ಹೇಳ್ತೀವಿ. ದೆನ್ ಕೆಪಾಸಿಟಿ ಆಫ್ ಈಚ್ ಬಸ್. ಹಾಗಾದ್ರೆ ಆ ಬಸ್ಸಿನಲ್ಲಿ
ಸೀಟ್ ಆಕ್ಯುಪೈಯಿಂಗ್ ಕೆಪಾಸಿಟಿ ಎಷ್ಟಿದೆ, ಸೀಟ್ ಅನ್ನ ಅಂದ್ರೆ ಎಷ್ಟು ಪ್ಯಾಸೆಂಜರ್ ಅನ್ನ ತೆಗೆದುಕೊಂಡು ಹೋಗುವಂತ ಕೆಪಾಸಿಟಿ ಅದಕ್ಕಿದೆ ಅನ್ನೋದಂತ ನೋಡ್ತೀವಿ, ಕೆಪಾಸಿಟಿ ಆಫ್ ಈಚ್ ಬಸ್. The next number of days, which one is very essential thing and important thing for your examination. So lot of the students ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕನ್ಫ್ಯೂಷನ್ ಆಗ್ತಾರೆ ಇಲ್ಲಿ ನಂಬರ್ ಆಫ್ ಡೇಸ್ ಅಲ್ಲಿ. sometimes ಕ್ವೆಶ್ಚನ್ ದಲ್ಲಿ ಏನ್ ಮಾಡ್ತಾನೆ in the month of January, in the month of June, ಹೌದಾ, in the month of December, likewise ಏನ್ ಮಾಡಿರ್ತಾನೆ ಅಂದ್ರೆ ಕ್ವೆಶ್ಚನ್ ದಲ್ಲಿ ಮೆನ್ಷನ್ ಮಾಡಿರ್ತಾನೆ, ಹೌದಾ. ಸೊ ಅವಾಗ ನಮ್ಮ ಮೈಂಡ್ ದಲ್ಲಿ ಏನಿರುತ್ತೆ, ಕಾಮನ್ ಆಗಿ ಒಂದು ಮಂತ್ ದಲ್ಲಿ 30 ಡೇಸ್ ಅಂತ ಇರುತ್ತೆ, ಆ 30 ಡೇಸ್ ಅಂತ ತೆಗೆದುಕೊಂಡು ಹೋಗ್ತೀವಿ. ಬಟ್ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾನೆ ಇನ್ ದಿ ಮಂತ್ ಆಫ್ ಜನವರಿ. ಇನ್ ದಿ ಮಂತ್ ಆಫ್ ಜನವರಿ ಅಂದ್ರೆ ನಂಬರ್ ಆಫ್ ಡೇಸ್ ಎಷ್ಟು, 31. ಸೊ ಈ ರೀತಿ ಏನ್ ಮಾಡಿರ್ತಾನೆ ಅಲ್ಲಿ ಮೆನ್ಷನ್ ಮಾಡಿರ್ತಾನೆ. ಸೊ ಅದಕ್ಕೆ ನಾವ್ ಏನ್ ಮಾಡ್ಬೇಕಾಗತ್ತಂದ್ರೆ ಕೊಟ್ಟಂತ ಕ್ವಶನ್ ದಲ್ಲಿ ಬಹಳಷ್ಟು ಕ್ಲಿಯರ್ ಆಗಿ ನೋಡ್ಬೇಕಾಗತ್ತ ಡೇಸ್ ಕುರಿತು ಏನ್ ಹೇಳಿದಾನೆ, ಹೌದಾ. ಸೊ ಇದು ಬಹಳ ಇಂಪಾರ್ಟೆಂಟ್ ಇಲ್ಲಿ ಡೇಸ್. then afterwards actual capacity utilized, actual capacity utilized. ಹಾಗಾದ್ರೆ ಕೆಪಾಸಿಟಿ 50 ಪ್ಯಾಸೆಂಜರ್ ಇದೆ ಅಥವಾ ಏನೋ 52 ಪ್ಯಾಸೆಂಜರ್ ಏನೋ ಕೊಟ್ಟಿರ್ತಾನೆ, ಬಟ್ ಅದರಲ್ಲಿ ಎಷ್ಟು ಪ್ಯಾಸೆಂಜರ್ ಅನ್ನ ಒಂದು ಎವರೇಜ್ ಆಗಿ ಆಕ್ಚುಯಲ್ ಕೆಪಾಸಿಟಿ ಯುಟಿಲೈಸ್ ಅಂದ್ರೆ ಆಕ್ಚುಯಲ್ ಎಷ್ಟು ಸೀಟ್ ಇದಾವೆ ಬಟ್ ಆಕ್ಚುಯಲ್ ದಲ್ಲಿ ಎಷ್ಟು ಪ್ಯಾಸೆಂಜರ್ ಟ್ರಾವೆಲ್ ಮಾಡ್ತಾರೆ, ಎಲ್ಲಾನು ಫುಲ್ ಪ್ಯಾಸೆಂಜರ್ ಟ್ರಾವೆಲ್ ಮಾಡ್ತಾರೋ ಅಥವಾ ಅದ್ರ ಪೈಕಿ ಒಂದು 80% 70% ಹಿಂಗೆ ಟ್ರಾವೆಲ್ ಮಾಡ್ತಾರೋ ಅನ್ನೋದಂತ ನೋಡ್ಬೇಕಾಗತ್ತೆ, ಬಹಳ ಇಂಪಾರ್ಟೆಂಟ್ ಆಗತ್ತೆ. ಸಮಟೈಮ್ಸ್ ಏನ್ ಕೊಡ್ತಾನಂದ್ರ 20% ಎಂಟಿ ಅಂತ ಕೊಡ್ತಾನೆ, 20% ಏನ್ ಮಾಡ್ತಾನೆ ಎಂಟಿ. ಸೊ ಬಿಡಿಸ್ಬೇಕಾದಾಗ ಸ್ಪೀಡ್ ದಲ್ಲಿ 80 ಸ್ಪೀಡ್ 100 ಸ್ಪೀಡ್ ಹೋಗ್ತಿರ್ತಾರೆ. ಸೊ ಬಿಡಿಸ್ಬೇಕಾದಾಗ ಏನ್ ಮಾಡ್ತಾರೆ ಅಲ್ಲಿ ಎಂಟಿ 20% ಇರುತ್ತೆ. ಫಾರ್ಮುಲಾದಲ್ಲಿ ಇವ್ರು ಏನ್ ಮಾಡಿರ್ತಾರೆ ಆಕ್ಚುಯಲ್ ಕೆಪಾಸಿಟಿ ಯುಟಿಲೈಸ್ಡ್ ಹಿಂಗಿರುತ್ತಲ್ಲ, ಸೊ ಅಲ್ಲಿ 20 ಹಾಕಿ ಬಿಟ್ಬಿಡು, ಹೌದಾ. ಬಟ್ ಕ್ವಶನ್ ಅನ್ನ ಬಹಳಷ್ಟು ಕ್ಲಿಯರ್ ಆಗಿ ನೋಡಬೇಕು. 20% ಎಂಟಿ ಅಂತ ಕೊಟ್ಟಿರ್ತಾನೆ, ಹೌದಾ. ಯಾವ ರೀತಿ ಕ್ವಶನ್ ಬಂದಾಗ ಯಾವ ರೀತಿ ನಾವು ತೆಗೆದುಕೊಳ್ಬೇಕು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಅಕಾರ್ಡಿಂಗ್ ಟು ಕ್ವಶನ್ ವಿ ಹ್ಯಾವ್ ಟು ಸಾಲ್ವ್, ಹೌದಾ. 20% ಎಂಟಿ ಅಂದ್ರೆ 20% ಖಾಲಿ ಇದೆ, 20% ಖಾಲಿ ಇದೆ ಅಂದ್ರೆ ಇನ್ನು ಆಕ್ಯುಪೈಡ್ ಮಾಡಿದ್ರೆ ಎಷ್ಟು, ಅದು ಯುಟಿಲೈಸ್ ಮಾಡಿದಷ್ಟು 80%. ಸೊ ಅವಾಗ ನಾವ್ ಏನ್ ಮಾಡ್ಬೇಕು, ಅದನ್ನ ರಿವರ್ಸ್ ಆಗಿ 80% ತೆಗೆದುಕೊಳ್ಬೇಕು. ಕನ್ಸೆಪ್ಟ್ ಕ್ಲಿಯರ್. ಈ ರೀತಿ ಸ್ಟೂಡೆಂಟ್ ಗಳನ್ನ ಕನ್ಫ್ಯೂಸ್ ಮಾಡೋ ಸಲುವಾಗಿ ಆರ್ ಟು ಚೆಕ್ ದಿ ನಾಲೆಜ್ ಆಫ್ ಸ್ಟೂಡೆಂಟ್ಸ್, likewise question may be asked in the examination. ಓಕೆ, ಸೊ ಎಕ್ಸಾಮಿನೇಷನ್ ನಲ್ಲಿ ಈ ತರನಾದಂತ ಕ್ವಶನ್ ಗಳನ್ನು ಕೇಳುವಂತ ಚಾನ್ಸಸ್ ಇರುತ್ತೆ. ಅದಕ್ಕೆ ತಕ್ಕಂತೆ ನಾವು ಏನ್ ಮಾಡ್ಬೇಕಂದ್ರೆ ಅಕಾರ್ಡಿಂಗ್ ಟು ಕ್ವಶನ್ ಏನಿದೆಯೋ ಅದಕ್ಕೆ ತಕ್ಕಂತೆ ಸೊಲ್ಯೂಷನ್ ಆಗಬೇಕು. ಓಕೆ, ಅಂಡ್ ಫಸ್ಟ್ ಆಫ್ ಆಲ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ಫಾರ್ಮುಲಾ, ಹೌದಾ. ಸೊ ಫಾರ್ಮುಲಾ ಪರ್ಫೆಕ್ಟ್ ಆಗಿರಬೇಕು. ಫಾರ್ಮುಲಾ ಪರ್ಫೆಕ್ಟ್ ಇದ್ರೆ ನಮ್ಮ ಆನ್ಸರ್ ಆಲ್ಮೋಸ್ಟ್ 50% ಕ್ಲಿಯರ್ ಆಗುತ್ತೆ. ಇನ್ನು 50% ಏನಂದ್ರೆ ನಮ್ಮ ಸೊಲ್ಯೂಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಸೊ ಯಾವ ರೀತಿ ನಾವು ಅಲ್ಲಿ ಏನು ಫಿಲ್ ಅಪ್ ಮಾಡ್ತೀವಿ ಫಾರ್ಮುಲಾದಲ್ಲಿ. ಓಕೆ, ಲೆಟ್ಸ್ ಟೇಕ್. ಹಾಗಾದ್ರೆ ಫಾರ್ಮುಲಾದಲ್ಲಿ ಫಿಲ್ ಅಪ್ ಮಾಡೋಣ. ನಂಬರ್ ಆಫ್ ಬಸ್ಸಸ್ ಇಸ್ ಗಿವನ್ ಎಷ್ಟು, 15 ಬಸ್ಸಸ್. ಎಸ್, ಸೊ ನಂಬರ್ ಆಫ್ ಬಸ್ಸಸ್ 15 into number of trips is also given. ಹೌದಾ, ನಂಬರ್ ಆಫ್ ಟ್ರಿಪ್ಸ್ ಎಷ್ಟು, 4 trips. Number of trips made by each bus is 4 trips. Okay, and listen carefully here. Sometimes in the question 4 round trips are given. Okay, if sometimes in the question 4 round trips are mentioned, at that time what we have to do, the question arises. Okay, so sometimes in ಮಾಡಬಹುದು question ದೊಳಗ 4 round trips, 2 round trips, 3 round trips ಹಿಂಗ್ ಮಾಡ್ತಾರೆ, ಹೌದಾ. ಅಂತ ಸಂದರ್ಭದಲ್ಲಿ ಎಷ್ಟು ಟ್ರಿಪ್ ತಗೋಬೇಕು ಅನ್ನೋದು ಕ್ವಶನ್ ಆಗುತ್ತೆ. ಓಕೆ, ಸೊ ಕ್ವಶನ್ ದಲ್ಲಿ ಇವು ಬಹಳ ಇಂಪಾರ್ಟೆಂಟ್ ಆಗ್ತವೆ. ಹಾಗಾದಾಗ ರೌಂಡ್ ಅಂತ ವರ್ಡ್ ಬಂದಾಗ ಅದನ್ನ ನಾವ್ ಏನ್ ಮಾಡ್ಬೇಕು, ಡಬಲ್ ಮಾಡ್ಬೇಕು ಅಂದ್ರೆ 2 ರೌಂಡ್ ಟ್ರಿಪ್ಸ್ ಇದ್ರೆ ನಂಬರ್ ಆಫ್ ಟ್ರಿಪ್ಸ್ ಎಷ್ಟು 4. ಓಕೆ ಸರ್, ಹೆಂಗ್ರಿ ರೌಂಡ್ ಟ್ರಿಪ್ಸ್ ಅಂದ್ರೆ ಇದು ಬಾಯ್ ಹಾಕೋದೇನು, ಬಾಯ್ ಹಾಕಂತ ಅವಶ್ಯಕತೆ ಇಲ್ಲ, ಕನ್ಸೆಪ್ಟ್ ಇದೆ. ಯಾವ ರೀತಿ ಒಂದು ಎಕ್ಸಾಂಪಲ್ ಅನ್ನ ತೆಗೆದುಕೊಳ್ಳೋದು. ಫಾರ್ ಎಕ್ಸಾಂಪಲ್, ಎ ಒಂದು ಸಿಟಿ ಇದೆ,
ಬಿ ಒಂದು ಸಿಟಿ ಇದೆ, ಎರಡು ಸಿಟಿಗಳಿದಾವೆ. ಎರಡು ಸಿಟಿ ಇದಾವೆ, ನಾವು ಬಸ್ ಅನ್ನ ರನ್ ಮಾಡಿಸ್ತಾ ಇದ್ದೀವಿ. ಸೊ ಎ ಸಿಟಿಯಿಂದ ಬಿ ಸಿಟಿಗೆ ಬಸ್ ಹೋಯ್ತು ಅಂದ್ರೆ ಇದೇನಾಯ್ತು, ಒನ್ ಟ್ರಿಪ್ ಆಯ್ತು. ಇದೇ ಬಸ್ಸು ಬಿ ಸಿಟಿಗೆ ಹೋಗಿ ಬಿ ಸಿಟಿಯಿಂದ ವಾಪಸ್ ಮತ್ತೆ ಎ ಸಿಟಿಗೆ ಬಂದ್ರೆ ಇದು ಒಂದು ರೌಂಡ್ ಟ್ರಿಪ್. ಈ ಟ್ರಿಪ್ ಏನ್ ಕರಿತೀವಿ ನಾವು, ಒನ್ ರೌಂಡ್ ಟ್ರಿಪ್. ಕನ್ಸೆಪ್ಟ್ ಕ್ಲಿಯರ್? ಹಾಗಾದ್ರೆ ಎಷ್ಟು ಟ್ರಿಪ್ ಅದು? ಒನ್ ರೌಂಡ್ ಟ್ರಿಪ್ ಮೀನ್ಸ್ ಟೂ ಟ್ರಿಪ್ಸ್. ಕನ್ಸೆಪ್ಟ್ ಕ್ಲಿಯರ್? ಎಸ್. ಏನು ಹೋಗ್ಬೇಕಾದಾಗ ಒಂದಾಯ್ತು, ಮತ್ತೆ ಬರಬೇಕಾದ. ಕನ್ಸೆಪ್ಟ್ ಕ್ಲಿಯರ್? ರೌಂಡ್ ಟ್ರಿಪ್ಸ್ ಅಂದ್ರೆ ಏನ್ ಮಾಡ್ಬೇಕು, ಡಬಲ್ ರೌಂಡ್ ಟ್ರಿಪ್ಸ್ ಅನ್ನೋ ಕನ್ಸೆಪ್ಟ್ ಕ್ಲಿಯರ್? ಎಸ್. ಸೊ ಈ ಕ್ವಶನ್ ಅಲ್ಲಿ ಇಲ್ಲ, ಕ್ಲಿಯರ್ ಆಗಿ 4 ಟ್ರಿಪ್ಸ್ ಹೇಳ್ಬಿಟ್ಟಿದ್ದಾನೆ. ಬಟ್ ಇನ್ ಕೇಸ್ ಎಕ್ಸಾಮ್ ನಲ್ಲಿ ಬಂದ್ರೆ ನೀವು ಆಲ್ರೆಡಿ ಹೇಳಿದ್ರೆ ನಾನು ಒಂದೇ ಕ್ವಶನ್ ಅಲ್ಲಿ 2 to 3 ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಇರ್ತೇನೆ, ಹೌದಾ? ಸೊ ಇನ್ ಕೇಸ್ ಎಕ್ಸಾಮ್ ನಲ್ಲಿ ಈ ತರ ಬಂದಾಗ ನೀವು ಅಲ್ಲಿ ಏನ್ ಮಾಡ್ಬೇಕಂದ್ರೆ ಅದನ್ನ ಡಬಲ್ ಮಾಡ್ಬೇಕು. ಕನ್ಸೆಪ್ಟ್ ಕ್ಲಿಯರ್? ಎಸ್. ದ ನೆಕ್ಸ್ಟ್, ಹಾಗಾದ್ರೆ ಸೊ ನಂಬರ್ ಆಫ್ ಟ್ರಿಪ್ಸ್ ಇದು ಡೈರೆಕ್ಟ್ಲಿ ಮೆನ್ಷನ್ ಇನ್ ದಿಸ್ ಕ್ವಶನ್. ಎಷ್ಟು? 4 ಟ್ರಿಪ್ಸ್. ಸೊ 4 ತಗೋರಿ ಇಂಟು ಡಿಸ್ಟೆನ್ಸ್. ಹಾಗಾದ್ರೆ ಡಿಸ್ಟೆನ್ಸ್ ಅಂದ್ರೆ ಎಷ್ಟು ಕಿಲೋಮೀಟರ್ಸ್ ರನ್ ಮಾಡಿದ ಬಸ್ ಅಂತ ಕೇಳಿದ್ರೆ 120 ಕಿಲೋಮೀಟರ್ಸ್. 120 ಕಿಲೋಮೀಟರ್ಸ್ ಇದೆ. ಸೊ 120 ಕಿಲೋಮೀಟರ್ಸ್ ಆಯ್ತು. ಇಂಟು ಕೆಪಾಸಿಟಿ ಆಫ್ ಈಚ್ ಬಸ್. ಕೆಪಾಸಿಟಿ ಆಫ್ ಈಚ್ ಬಸ್ ಅಂದ್ರೆ ಆ ಬಸ್ಸಿನಲ್ಲಿ ಎಷ್ಟು ಸೀಟ್ಗಳಿವೆ ಅಥವಾ ಆ ಬಸ್ ಎಷ್ಟು ಪ್ಯಾಸೆಂಜರ್ ಅನ್ನ ತೆಗೆದುಕೊಂಡು ಹೋಗುವಂತ ಸಾಮರ್ಥ್ಯ ಹೊಂದಿದೆ ಅನ್ನುವಂಥದ್ದು ನೋಡ್ತೀವಿ. ಎಷ್ಟು ಪ್ಯಾಸೆಂಜರ್? 50 ಪ್ಯಾಸೆಂಜರ್. ಎಸ್. ಹಾಗಾದ್ರೆ ಇಂಟು 50 ದೆನ್ ಹಾಗಾದ್ರೆ ಇನ್ ಅ ಮಂತ್, ಒಂದು ಮಂತ್ ದಲ್ಲಿ ಆ ಬಸ್ ಎಷ್ಟು ಡೇಸ್ ಓಡ್ಯದ? ನಂಬರ್ ಆಫ್ ಡೇಸ್ ಬೇಕು. ನಂಬರ್ ಆಫ್ ಡೇಸ್ ಎಷ್ಟು ಡೇಸ್? ಕ್ಲಿಯರ್ ಆಗಿ ಕೊಟ್ಬಿಟ್ಟಿದ್ದಾನೆ. ಏನು ಹೇಳಿದಾನೆ? ನಂಬರ್ ಆಫ್ ಡೇಸ್ ಆಪರೇಟೆಡ್ ಇನ್ ಎ ಮಂತ್ 25. ಹೌದಾ? ಸೊ ಹಾಗಾದ್ರೆ ನಂಬರ್ ಆಫ್ ಡೇಸ್ ಎಷ್ಟು? 25 ಆಯ್ತು. ದೆನ್ ಆಫ್ಟರ್ವರ್ಡ್ಸ್ ಆಕ್ಚುಯಲ್ ಕೆಪಾಸಿಟಿ ಯುಟಿಲೈಸ್ಡ್. ಹಾಗಾದ್ರೆ ಆಕ್ಚುಯಲ್ ದಲ್ಲಿ ಎಷ್ಟು ಕೆಪಾಸಿಟಿ ಯುಟಿಲೈಸ್ ಮಾಡಿದ್ದಾರೆ ಅನ್ನೋದು, ಹೌದಾ? ಟೋಟಲ್ ಪ್ಯಾಸೆಂಜರ್ 50 ಇದೆ. 50 ಪ್ಯಾಸೆಂಜರ್ ಅನ್ನ ಕ್ಯಾರಿ ಮಾಡಿದ್ದಾರೆ ಏನು? ಇಲ್ಲ, ಕ್ಯಾರಿ ಮಾಡಿಲ್ಲ. ಹಾಗಾದ್ರೆ ಏನ್ ಮಾಡಿದ್ದಾರೆ? 80% ಕ್ಯಾರಿ ಮಾಡಿದ್ದಾರೆ. ಯಾಕಂದ್ರೆ ನಾವು ಬಸ್ಗಳನ್ನು ನೋಡಿದೀವಿ, ಸಮ್ ಟೈಮ್ಸ್ ಬಸ್ಗಳು ನಿಂದಿರ್ಲಿಕ್ಕೂ ಜಾಗ ಇರೋದಿಲ್ಲ. ಇನ್ನು ಸಮ್ ಟೈಮ್ಸ್ ಒಂದಿಬ್ರು ಕೂತಿರ್ತಾರೆ, ಮುಂದೊಬ್ರು ಡ್ರೈವರ್, ಮುಂದೆ ಕಂಡಕ್ಟರ್, ಖಾಲಿ ಓಡ್ತಾ ಇದ್ದಾರೆ, ಹೌದಾ? ಸೊ ವಾಟ್ ಎವರ್ ದಟ್. ಸೊ ಹಾಗಾದ್ರೆ ಅದು ಎಷ್ಟು ಖಾಲಿ ಇದೆ, ಎಷ್ಟು ಪ್ಯಾಸೆಂಜರ್ ಅನ್ನು ತೆಗೆದುಕೊಂಡು ಹೋಗ್ಯದ ಅಂತ ನೋಡ್ಲಿಕ್ಕೆ ಹೋದಾಗ ಎವರೇಜ್ ಆಗಿ ಆನ್ ಆನ್ ಎವರೇಜ್ ಎಷ್ಟು ಕೊಟ್ಟಿದ್ದಾನೆ ಅಂದ್ರೆ 80%. 80% ಏನಾಗಿದೆ ಅಂದ್ರೆ ಕೆಪಾಸಿಟಿ ಯುಟಿಲೈಸ್ಡ್ ಆಗಿದೆ. ಓಕೆ, ಅದನ್ನ ಕೆಪಾಸಿಟಿ ಅದರದ್ದು ಬಳಸಿದ್ದಾರೆ. ಸೊ ಎಷ್ಟು ಅಂತ ಕೇಳಿದ್ರೆ ಇಂಟು 80%. 80%. ಕ್ಲಿಯರ್? ಹಾಗಾದ್ರೆ ಯಾವ ರೀತಿ ಮಾಡಬೇಕು ನೋಡಿ. 15 into 25 ಅಪ್ ಟು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಆಫ್ಟರ್ವರ್ಡ್ಸ್ 80% ಪಡಿತೀವಿ. ಎಸ್, ದಟ್ಸ್ ಡನ್. ಸೊ 15 into 4 into 120 into 50 into 25 into 80%. ಎಷ್ಟು ಬಂತು ನನಗೆ ಹೇಳಿ? ಎಷ್ಟು? 72 lakh. Yes, 72 lakh. Clear? Yes. So lastly we write conclusion. Therefore, total passenger kilometers equals to 72 lakh. So ಇಲ್ಲಿಗೆ ನಮ್ಮ ಆನ್ಸರ್ ಮುಕ್ತಾಯ ಆಯಿತು. ಕ್ಲಿಯರ್? ಎಸ್ ಆರ್ ನೋ? ಇಸ್ ದೇರ್ ಎನಿ ಡೌಟ್? ಎಕ್ಸಾಂಪಲ್ ಅಂದ್ರೆ ಬಿಡಿಸಬಹುದು? ಎಸ್. ಈಸಿ ಇದೆ.